ಶಿವಣ್ಣನವರಿಗೆ ನೀವು ಏನಾದ್ರೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದಕ್ಕೂ ಸಿದ್ಧರಾಗಿರ್ತೀವಿ. ಎಲ್ಲ ಹೋಬ್ಳಿ ಪಂಚಾಯತಿಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲು ನೀವು ಬಹಳ ಒಳ್ಳೆಯವರಿದ್ದೀರಿ ಅನ್ಕೊಂಡಿದ್ವಿ. ನಾನು ನಮ್ಮ ಶಿವಣ್ಣವ್ರಿಗೆ ಈ ಸಾರಿ ನೀವು ಸಚಿವ ಸ್ಥಾನ ಕೊಡ್ತೀರಾ ಅನ್ಕೊಂಡಿದ್ವಿ. ಆದ್ರೆ ನೀವು ಮೋಸ ಮಾಡಿದ್ರ. ಇದು ನಿಮ್ಗೆ ಸಮಂಜಸ ಅಲ್ಲ. ಮಾಡೋದಕ್ಕೆ ಮೊದಲನೇ ಧ್ವನಿ ಎತ್ತದಂತ ಏಕೈಕ ವ್ಯಕ್ತಿ ಶಿವಣ್ಣವರು. ಯಾರು ಮಿಸ್ ಮಾಡೋದ ಕಾರಣ ಯಾರು ಅಂತ ಕಾರಣದ ಕೈಗಳು ಯಾರಂತ ನಾನು ಹೇಳಲಿಕ್ಕಾಗುತ್ತೆ. ಇವತ್ತು ನಮ್ಗೆ ಮೋಸ ಆಗಿದೆ, ಈ ಕ್ಷೇತ್ರಕ್ಕೆ ಮೋಸ ಆಗಿದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮೋಸ ಆಗಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡಲೇ ಶಿವಣ್ಣ ಅವ್ರನ್ನ ಕರೆಸಿ ಅವ್ರಿಗೆ ಏನಾದ್ರೂ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವಂತೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ದಿನ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗ ಆಗಿರ್ತಕ್ಕಂತ ನಮ್ಮ ಚಂದಾಪುರದಲ್ಲಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತ ಬಿ ಶಿವಣ್ಣ ಅವರಿಗೆ ದ್ರೋಹ ಮಾಡಿದಂತ, ಏನು ನಾನು ಪಕ್ಷ ಬಯಕ್ ಹೋಗಲ್ಲ, ಆದ್ರೆ ಪಕ್ಷ ಜೊತೆನಲ್ಲಿ ಇಟ್ಕೊಂಡು ಶಿವಣ್ಣನಿಗೆ ದ್ರೋಹ ಮಾಡಿದಂತ ಕಾಣದ ಕೈಗಳಿಗೆ ನನ್ನದೊಂದು ಧಿಕ್ಕಾರವಿರಲಿ. ಬಹುಶಃ ಈ ಒಂದು ಕುತಂತ್ರಗಳು ನಾವು ಇನ್ನ ಈ ಸರ್ಕಾರದಲ್ಲಿ ಎಷ್ಟು ನೋಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಶಿವಣ್ಣನವರು ತನ್ನ ವಿದ್ಯಾರ್ಥಿ ದಶೆಯಿಂದ ತಾಯಿಯಂತೆ ಪೂಜೆ ಮಾಡ್ಕೊಂಬಂದಂತ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತನಾಗಿ ದುಡಿದು 2 ಬಾರಿ ಸೋತು 3 ಬಾರಿ ಈ ಆನೇಕಲ್ಲಲ್ಲಿ ಬಿಜೆಪಿ ಭದ್ರಕೋಟೆ ಆಗಿತ್ತು. ಅಂತಹ ಬಿಜೆಪಿ ಭದ್ರಕೋಟೆಯಲ್ಲಿ ಶಿವಣ್ಣನವರು ಮೊದಲನೇ ಬಾರಿಗೆ 45,000 ಲೀಡಲ್ ಗೆದ್ದು ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ SC ಬಲಗೈ ಜಾತಿನಲ್ಲಿ ಹುಟ್ಟಿ ಇವತ್ತು ಇಡೀ ನಮ್ಮ NIC ದೆಸೆಯಿಂದ ದುಡಿದು ಬಂದಂತ ವ್ಯಕ್ತಿಗೆ ಇವತ್ತು 3 ತಿಂಗಳಿಂದ ಜೊತೆನಲ್ಲೇ ಇಟ್ಕೊಂಡು ಸಚಿವ ಸ್ಥಾನ ಕೊಡ್ತೀವಂತ ಕೊನೆಗೆ 1 ಗಂಟೆನಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಯಾರಿಗೂ ಆಗ್ಬಾರ್ದು. ಸಮಾಜದ ರಾಜಕೀಯ ವ್ಯಕ್ತಿಗಳು ಜೊತೆನಲ್ಲಿ ಇಟ್ಕೊಂಡು ಇವತ್ತು ಶಿವಣ್ಣ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಶಿವಣ್ಣ ಅವ್ರಿಗೆ ಅನ್ಯಾಯ ಮಾಡಿರೋದಲ್ಲ, ಇಡೀ ಆನೇಕಲ್ ವಿಧಾನ ಕ್ಷೇತ್ರದ ಎಲ್ಲ ಮತದಾರಗಳಿಗೂ ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ನಮ್ಮ ಸರ್ಕಾರ. ಬಹುಶಃ ನಿಜವಾಗ್ಲೂ ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ, ಇವತ್ತು ಜೆಡಿಎಸ್ ಪಕ್ಷದಲ್ಲಿದ್ದು 9 ಜನರು ಕರ್ಕೊಂಡು ಇವತ್ತು JDS ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆ ಸಚಿವ ಸ್ಥಾನ ಮಾಡಿದ್ದಾರೆ. ಶಿವಣ್ಣ ಅವರು ಯಾವ ದ್ರೋಹ ಮಾಡಿದ್ದಾರೆ ಪಕ್ಷಕ್ಕೆ? ಆತ ತಾಯಿಯಂತೆ ಪೂಜೆ ಮಾಡ್ಕೊಂಬಂದಂತ ವ್ಯಕ್ತಿನ ಇವತ್ತು ನೀವು ಸಚಿವ ಸ್ಥಾನ ಕೊಟ್ಟಿಲ್ಲಲ್ಲ, ಇದು ಸರಿನಾ? ನೀವೇ ಪ್ರಶ್ನೆ ಹಾಕೊಳ್ಳಿ. ಇವತ್ತು RSS ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಮೊದಲನೇ ಆದ್ಯತೆ ಕೊಡ್ತೀರಾ, JDS ಇಂದ ಬಂದಿರ್ತಕ್ಕಂಥ ಮೊದಲನೇ ಆದ್ಯತೆ ಕೊಡ್ತೀರಾ. ಶಿವಣ್ಣ ಅವರು ಹುಟ್ಟು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಿಗೆ ನೀವು ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ? ಅವ್ರು ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ವಿದ್ಯೆನಲ್ಲಿ ಕಮ್ಮಿ ಇದ್ದಾರಾ? ಒಳ್ಳೆ ಎಲ್ರನ್ನೂ ಜೊತೆನಲ್ಲಿ ಇಟ್ಕೊಂಡು ಸರ್ವ ಜನಾಂಗದ ನಾಯಕ ನಮ್ಮ ಶಿವಣ್ಣ ಅವರು, ಇವತ್ತು ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ. ಇದು ಭಾರಿ ಮೋಸ. ಕಾಂಗ್ರೆಸ್ ಪಕ್ಷ ಅಭಿಮಾನಿ ಬಳಗ ಎರಡು ಸೇರಿ ನಾವು ಮಾಡ್ತಾ ಇದೀವಿ. ನಮ್ಗೆ ದುಃಖ ಇದೆ. ಶಿವಣ್ಣ ಅವ್ರಿಗೆ ನಿನ್ನೆವರೆಗೂ ಅವ್ರದ್ದು ಲಿಸ್ಟ್ ಅಲ್ಲಿದ್ದು ಇನ್ನೇನು ಪ್ರಮಾಣ ವಚನಕ್ಕೆ ಹೋಗ್ಬೇಕು ಟೈಮಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂದ್ರೆ ಬಹುಶಃ ಮಾಧ್ಯಮದವ್ರು ನೀವೇ ಯೋಚನೆ ಮಾಡಿ. ನಾವೆಲ್ಲ ಒಂದು ಖುಷಿ ಇದ್ರಲ್ಲಿದ್ವಿ. ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ 3 ಟರ್ಮ್ ಆದ್ಮೇಲೆ ಒಂದು ಸಚಿವ ಸ್ಥಾನ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲರೂ ಕಾರ್ಯಕರ್ತರು ಸಂಭ್ರಮದಲ್ಲಿದ್ರು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲು ನೀವು ಬಹಳ ಒಳ್ಳೆಯವರಿದ್ದೀರಿ ಅನ್ಕೊಂಡಿದ್ವಿ. ನಾನು ನಮ್ಮ ಶಿವಣ್ಣ ಅವ್ರಿಗೆ ಈ ಸಾರಿ ನೀವು ಸಚಿವ ಸ್ಥಾನ ಕೊಡ್ತೀರಾ ಅನ್ಕೊಂಡಿದ್ವಿ. ಆದ್ರೆ ನೀವು ಮೋಸ ಮಾಡಿದ್ರ. ಇದು ನಿಮ್ಗೆ ಸಮಂಜಸ ಅಲ್ಲ. ಮಾಡೋದಕ್ಕೆ ಮೊದಲನೇ ಧ್ವನಿ ಎತ್ತದಂತ ಏಕೈಕ ವ್ಯಕ್ತಿ ಶಿವಣ್ಣ ಅವರು. ಯಾರು ಮಿಸ್ ಮಾಡೋದ ಕಾರಣ ಯಾರು ಅಂತ ಕಾರಣದ ಕೈಗಳು ಯಾರಂತ ನಾನು ಹೇಳಲಿಕ್ಕಾಗುತ್ತೆ. ಇವತ್ತು ನಮ್ಗೆ ಮೋಸ ಆಗಿದೆ, ಈ ಕ್ಷೇತ್ರಕ್ಕೆ ಮೋಸ ಆಗಿದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮೋಸ ಆಗಿದೆ. ನಮ್ಮ ಸ್ನೇಹಿತರು ಬಿಜೆಪಿ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಇದ್ರು. ನಮ್ಮ ತಾಲೂಕಿಗೆ ಏನೋ ಒಂದು ಆಗುತ್ತೆ, ಒಳ್ಳೇದಾಗುತ್ತೆ ಅಂತ.
ಇದು ಎಷ್ಟು ಸರಿ? ಇದು ನಿಜವಾಗ್ಲೂ ನಾವು ನೋಡಿ ಇವತ್ತು ಚಂದಾಪುರದಲ್ಲಿ ಇವತ್ತು ನಾವು ಪ್ರತಿಭಟನೆ ನಂಬ್ಕೊಂಡಿದ್ವಿ. ಇದು ನಿಲ್ಲಲ್ಲ. ಇನ್ನು ಶಿವಣ್ಣನವರಿಗೆ ನೀವು ಏನಾದ್ರೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದಕ್ಕೂ ಸಿದ್ಧರಾಗಿರ್ತೀವಿ. ಎಲ್ಲ ಹೋಬ್ಳಿ ಪಂಚಾಯತಿಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ್ಲೆ ಶಿವಣ್ಣ ಅವ್ರನ್ನ ಕರೆಸಿ ಅವ್ರಿಗೆ ಏನಾದ್ರೂ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವಂತೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ನಿನ್ನೆವರೆಗೂ ಬಹುಶಃ ಮಾಧ್ಯಮದಲ್ಲಿ ಎಲ್ಲ ನೋಡಿದಿರ, ಅವ್ರ ಹೆಸರು ಎಲ್ಲಾದ್ರಲ್ಲೂ ಇತ್ತು. ನಿನ್ನೆ ಇನ್ನೊಂದು 11 ಮೇಲೆ ಅವ್ರ ಹೆಸರೇ ಇಲ್ಲ. ಮೋಸ ಅಲ್ವಾ? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಸಹ ನಮ್ಮ ಕ್ಷೇತ್ರಕ್ಕೆ ಮೋಸ ಆಗಿದೆ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನ್ಗೆ ಬಹಳ ಒಲವಿತ್ತು. ಡಿ ಕೆ ಶಿವಕುಮಾರ್ ಸಾಹೇಬ್ ಮೇಲೆ ನನ್ಗೆ ಒಳ್ಳೆ ಒಲವಿತ್ತು. ಈ ಸಾರಿ ನಮ್ಮ ಕ್ಷೇತ್ರಕ್ಕೆ ಮಿನಿಸ್ಟರ್ ಸಿಗುತ್ತೆ ಅಂತ ನಾವು ಬಹಳ ಆಸೆಯಿಂದ ಇದ್ವಿ. ಅದನ್ನ ನೀವು ತಪ್ಪಿಸಿದೀರಾ. ಇದು ಶಿವಣ್ಣಗೆ ಮೋಸ ಮಾಡಿರೋದಲ್ಲ, ಇಡೀ ಮೂಲ ಕಾಂಗ್ರೆಸ್ ಅವರಿಗೆ ನೀವು ಮೋಸ ಮಾಡಿರ್ತಕ್ಕಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇವತ್ತು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವ್ರಿಗೆ ಬೆಲೆನೇ ಇಲ್ವಾ? ಬರೀ ದುಡ್ಡಿರೋರಿಗೆ, ಅಧಿಕಾರ ಅನುಭವಿಸ್ಕೊಂಡ್ ಬಂದವ್ರಿಗೆ ನೀವು ಕೊಡೋದು ನೀವು? ಇದೇನಾ ನಿಮ್ಮ ಒಂದು ಪಕ್ಷದ ಶಿಸ್ತು? ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯೂತ್ಸ್ ಕೊಡೋಣ ಹೊಸಬ್ರಿಗೆ ಅಂತ. ಎಲ್ಲಿ ಸ್ವಾಮಿ ನೀವು ಕೊಟ್ಟಿರೋದು ಯೂತ್ಸ್ಗೆ? ಮಿಸ್ಟರ್ ರಾಹುಲ್ ಗಾಂಧೀಜಿ, ಎಲ್ಲಿ ನೀವು ಹೊಸಬ್ರು ಕೊಟ್ಟಿದ್ದೀರಾ? ಶಿವಣ್ಣ ಅವರು NISU ವಿದ್ಯಾರ್ಥಿ ದಶೆಯಿಂದ ಅವರು ಕಾಂಗ್ರೆಸ್ ನ ಒಂದು ಕಾರ್ಯಕರ್ತ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ. ಅವ್ರಿಗೆ ಬಹಳ ತಾಳ್ಮೆ ಇದೆ. ಆ ತಾಳ್ಮೆನ ಹುಸಿ ಮಾಡಿದೀರ ನೀವು. ಇದು ಅಕ್ಷಮ್ಯ ಅಪರಾಧ. ಇದನ್ನ ಯಾರು ಸಹಿಸಲ್ಲ. ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಕಾರ್ಯಕರ್ತರು ಇದನ್ನ ಖಂಡಿಸ್ತೀವಿ. ಇದು ಇಲ್ಲಿಗೆ ಮುಗಿಯಲ್ಲ. ಅವ್ರಿಗೇನಾದ್ರೂ ನೀವು ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ತಾಲೂಕಿನಾದ್ಯಂತ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.